ರಿಷಬ್ ಪಂತ್ ಮತ್ತು ಕೆ.ಎಲ್. ರಾಹುಲ್ ಅವರು ಏನು ಬ್ಯಾಟಿಂಗ್ ಆಡಾಕತ್ತಾರಿ. ಗಿಚ್ಚ ಗಿಲಿ ಗಿಲಿ ಅನ್ಬೇಕು ನೋಡಿ ಅವ್ರ ಬ್ಯಾಟಿಂಗ್ ನೋಡಿ. ಆದ್ರೆ ಯಾವುದೇ ಸ್ಟೇಡಿಯಂ ಇಲ್ರಿ, ಯಾವುದೇ ಇದು ಇಲ್ರಿ, ಸುಮ್ಮನೆ ಜಜ್ಜೋದು ರನ್ ಅಂತೂ ಬರಾಕತ್ತಾವ್ರಿ. ಈಗ 3 ವಿಕೆಟ್ ಬಿದ್ದಾವು. ಗಿರ್ಲ, ಜೈಸ್ವಾಲ್, ಸುದರ್ಶನ್ ಈ ಥರ 3 ವಿಕೆಟ್ ಬಿದ್ದಾವ ಅಲ್ಲಿ. ಈ ಕಡೆ ಆಡಾಕತ್ತಾರ ನಮ್ಮ ಕೆ.ಎಲ್. ರಾಹುಲ್ ಅವರು 76 ರನ್ ಹೊಡೆದಾರ. ನಮ್ಮ ರಿಷಬ್ ಪಂತ್ ಅವರು 31 ರನ್ ಹೊಡೆದಾರ್ರಿ. ಇವರು ಪಾರ್ಟ್ನರ್ಶಿಪ್ 65 ರನ್ ಆಗೈತಿ. ಇನ್ನ ಆಡೋರು ಅದಾರ ಹಿಂದೆ, ಕರುಣ್ ನಾಯರ್ ಈ ಥರ ಜಡೇಜಾ ಇನ್ನ ಆಡೋರು ಅದಾರ ಬ್ಯಾಟ್ಸ್ಮನ್ಗಳು. ಇವ್ರ ಇನ್ನ ಕೆ.ಎಲ್. ರಾಹುಲ್ ಮತ್ತು ರಿಷಬ್ ಪಂತ್ ಅವರು ಇನ್ನ ರನ್ ಹೊಡಿಬೇಕಾಗುತ್ತೆ. ಇನ್ನ ನಿಂತು ವಿಕೆಟ್ ಬೀಳಾರಂಗೆ ನೋಡ್ಕೊಂಡು ಆಡ್ಬೇಕಾಗುತ್ತೆ ರೀ ಅಲ್ಲಿ. ಚೆನ್ನಾಗಿ ನೋಡಿ ಆದ್ರೆ ಸ್ಕೋರ್ ಹತ್ರ 400 ರನ್ ಹೊಡಿಲೇಬೇಕು ಇವರು. 400 ರನ್ ಏನಾದರೂ ಹೊಡಿಲಿಕ್ಕಪ್ಪ ಅಂತಂದ್ರೆ ಸೋಲು ಪೊಸಿಷನ್ ಒಳಗೆ ಇರ್ತಾರೆ ಇವರು. ನನಗೆ ಅನ್ಸೋ ಮಟ್ಟಿಗೆ ರನ್ ಹತ್ರ ಕಲೆ ಹಾಕ್ಬೇಕು ಇವರು. ಅವರು ಇಂಗ್ಲೆಂಡ್ದವರು ಅಷ್ಟು ಸುಲಭ ಇಲ್ರಿ, ಅವರು ಚೇಸ್ ಮಾಡಂಗೆ ಅದಾರಿ. ಅವರು ರೂಟ್, ಬ್ಯಾನ್ ಸ್ಟೋಕ್, ಟಾಕೆಟ್, ಬಕೆಟ್ ಯಾವ್ಯಾವ ಅದಾವು ಥರ ಅದಾವ. ಹೋಪ್ ಥರ ಹೊಡ್ಯಂಗೆ ಅದಾರಿ ಅವರು ಕ್ಯಾಂಡಿಡೇಟ್. ಅವರು ಸೆಂಚುರಿ ಹೋಪ್ ಆ್ಯಂಡ್ ಟಾಕೆಟ್ ಹೊಡೆದಾನ್ರಿ ಸೆಂಚುರಿ. ಅವನು ಕ್ಯಾಂಡಿಡೇಟ್ ಅದು ತಲೆ ಹಾಪಾಗೆ ಹೊಡೆದಾನ ಅವನು ರನ್. ಅದು ಅವನು ನಮ್ಮ ಪ್ಲೇಯರ್ಗಳಿಗೆ ದೊಡ್ಡ ಇದು ಮಾಡ್ತಾರೆ ಅಂತೇಳಿ ಅವರು ತೆಗಿಯಂಗೆ ಅದಾರ. ಈ ಕಡೆ ಇವರು ತೆಗಿಯಂಗೆ ಅದಾರ. ಇವತ್ತೇನಾದರೂ ರನ್ ಕಡಿಮೆ ಹೊಡೆದ್ರಪ್ಪ ಅಂತಂದ್ರೆ ನಮ್ಮ ಜಸ್ಪ್ರೀತ್ ಬುಮ್ರಾಗೆ ವಿಕೆಟ್ ತೆಗೀಲಿ ಅಂಥೇಳಿ ಬಿಡ್ಬೇಕ್ರಿ ಅವನು. ದಡ ವಿಕೆಟ್ ಮನಿ. ಈಗ ಮ್ಯಾಚ್ ಇದು ಫಸ್ಟ್ ಇದ್ರೊಳಗೆ 5 ವಿಕೆಟ್ ತೆಗೆದಿದ್ರು ಟೆಸ್ಟ್ ಒಳಗೆ. ಈಗ ಮತ್ತು ಅದೇ ರೀತಿಯಾಗಿ ಮತ್ತು ಬಾಲಿಂಗ್ ಕೊಟ್ರಪ್ಪ ಅಂತ ಮತ್ತು ಅದೇ ಸೇಮ್ 5 ವಿಕೆಟ್ ತೊಗೊಂಡ್ಬಿಡ್ಬೇಕು ಅವ. 83 ರನ್ ಕೊಟ್ಟಿದ್ನವ. ನಮ್ಮ ಸಿರಾಜ್ ಕಾಕ ಏನು ಬಾಲಿಂಗ್ ಹಾಕ್ತದೋ ಏನು ಗೊತ್ತಲ್ಲ. 27 ಏನು ಓವರ್ ಹಾಕ್ಯದ, 122 ರನ್ ಕೊಟ್ಟಾನ್ರಿ ಅವ ಸಿರಾಜ್ ಕಾಕ. ಏನು IPL ಮಾಡ್ಯದೋ ಏನು T20 ಮಾಡೋದು ಗೊತ್ತಿಲ್ಲ. ಅವನು ಸುಮ್ಮ ಹೊಡ್ಸ್ಕೊಳ್ಳೋದು ಅವ್ನು RCBದಾಗ ಇದ್ದಾಗ ಏನು ಬಾಲಿಂಗ್ ಹಾಕ್ತಿತ್ತು ಏನು ಸುದ್ದಿ ಇಲ್ಲ. ಟೆಸ್ಟ್ ಅಂತ ಬರೋಣ T20 ತಿಳಿದಾನೂ ಗೊತ್ತಿಲ್ಲ, ಏನು ತಿಳಿದಾನೂ ಗೊತ್ತಿಲ್ಲ, ಸುಮ್ಮ ಹೊಡ್ಸ್ಕೊಳ್ಳೋದು ಒಂದು. ಈ ಕಡೆ ಬುಮ್ರಾನು 83 ರನ್ ಕೊಟ್ಟಾನ್ರಿ ಅವನು ಕ್ಯಾಂಡಿಡೇಟ್. ಅವನು 24 ಓವರ್ ಹಾಕ್ಯಾನ್ರಿ ಅವ, 83 ರನ್ ಹೊಡ್ಸ್ಕೊಂಡಾನ. ಇನ್ನು ಬುಮ್ರಾ ಒಂದು 5 ವಿಕೆಟ್ ತೆಗ್ದಾನ, ಸಿರಾಜು ಒಂದು 2 ವಿಕೆಟ್ ತೆಗ್ದಾನ. ಇನ್ನು ನೋಡಿ ಹಾಕ್ಬೇಕು ಬಾಲಿಂಗ್. ಸುಮ್ಮನೆ ದಡ ರನ್ ಹೊಡ್ಸ್ಕೊಂಡು ಈಗ ಸೋಲು ಪೊಸಿಷನ್ ಒಳಗೆ ಬಂದು ಕೂತಾರೆ ಈಗ. ಮತ್ತು ರನ್ ಹಿಂದೆ ಹೊಡ್ಯಾಕೆ ಒದ್ದಾಡ್ಕೊಂಡು ಕುಂದಿರ್ತಾರೆ. ದಡ ವಿಕೆಟ್ ಕೊಟ್ರಪ್ಪ ಅಂತಂದ್ರೆ ಹಿಂದೆ ಹೊಡೆಯೋರು ಯಾರು ಇರ್ತಾರೆ ರೀ? ಯಾರೂ ಇರಂಗೇ ಇಲ್ಲ. ಅದೇ ನಮ್ಮ ಜಡೇಜಾ ಏನಾದರೂ ಸ್ಪಿನ್ನರ್ಗಳಿಗೆ ಯಾರಿಗೂ ವಿಕೆಟೇ ಬಿದ್ದಿಲ್ಲ. ಜಡೇಜಾ 1 ವಿಕೆಟ್ ರನ್ ಹತ್ರ ತುಂಬಿಸ್ಯಾನ, ರನ್ ಕೊಟ್ಬಿಟ್ಟಾನ. ಈ ರೀತಿ ಆಗಬಾರ್ದು. ನೋಡಿ ಆಡ್ಬೇಕು ಅವರು. ಹಿಂದಿನ ಮ್ಯಾಚಿಗೆ ಏನಾದರೂ ಇದೇ ಮ್ಯಾಚಿನಾಗ ಭಾಳ ರನ್ ಹೊಡ್ಸ್ಕೊಂಡ್ರಪ್ಪ ಅಂತಂದ್ರೆ ಕುಲ್ದೀಪ್ ಯಾದವ್ಗ ನೆಕ್ಸ್ಟ್ ಮ್ಯಾಚಿಗೆ ಕರ್ಕೋಬೇಕಾಗುತ್ತೆ ಅವ್ರು. ಹಂಗಾಗೈತಿ ಹಣೆ ಬಾರ ಮ್ಯಾಚ್. ನೋಡೋಣ್ರಿ ಏನಾಗುತ್ತೆ ಏನಿಲ್ಲ. ಮ್ಯಾಚ್ ಹತ್ರ ಇಂಡಿಯಾದವ್ರಿಗೆ ಗೆಲ್ಲಬೇಕಿದು. ಫಸ್ಟ್ನೇ ಟೆಸ್ಟ್ ಮ್ಯಾಚ್ ಐತಿ, 1ನೇ ಟೆಸ್ಟ್ ಮ್ಯಾಚ್ ಐತಿ. ಗೆಲ್ಲಬೇಕು ಇದನ್ನು. ಯಾರು ಗೆಲ್ತಾರೆ ನೋಡೋಣ. ಪಕ್ಕ ಹೊಡಿದತ್ರು ಅವರು ಇಂಗ್ಲೆಂಡ್ದವ್ರು ಹೊಡ್ಯಂಗೆ ಅದಾರ, ಇಂಡಿಯಾದವ್ರು ಹೊಡ್ಯಂಗೆ ಅದಾರ. ಬಾಲಿಂಗ್ ಯಾರು ಚಲೋತ್ನಾಗ ಆಡ್ತಾರೆ ಅವ್ರು ಗೆಲ್ತಾರೆ.